ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಟೈಮ್ ಕೇಕ್ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಕೇಕ್ ಹೇಗೆ ಮಾಡಿದೆ, ಹೇಗೆ ಬಂತು ಅಂತ ವಿಡಿಯೋ ನೋಡಿ ಕೊನೆ ತನಕ ನಿಮಗೆ ಗೊತ್ತಾಗುತ್ತೆ. 2 ಗ್ಲಾಸ್ ಮೈದಾ, 1 ಗ್ಲಾಸ್ ಸಕ್ಕರೆ, ಅಡುಗೆಗೆ ಬಳಸೋ ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು, ಮತ್ತು 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಕಾಯಿಸಿ ಆರಿಸಿರೋ ಹಾಲು, 1 ಈನೋ ಪ್ಯಾಕೆಟು ಬ್ಲೂ ಕಲರು, ಮತ್ತು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಬೇರೆ ಯಾವ್ದಾದ್ರು ಫ್ಲೇವರ್ ಬೇಕಾದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು. ವೆನಿಲಾದಿತ್ತು ಅಂತ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಈ ಕೇಕಿಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲೇ ಮಾಡ್ಕೊಬೋದು. ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಗ್ಲಾಸ್ ಹಾಲು ತೊಗೊಂಡಿದ್ವಿ, ಅದರಲ್ಲಿ ಅರ್ಧ ಗ್ಲಾಸ್ ಮಾತ್ರ ಹಾಲು ಹಾಕ್ಕೊಬೇಕು. ಆ ಹಾಲಿಗೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಅದಕ್ಕೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಎಲ್ಲ ಕಡೆ ಹಚ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಮೈದಾ ಹಾಕ್ಕೊಂಡು ನೀಟಾಗಿ ಅದನ್ನು ಕುಕ್ಕರ್ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಎಲ್ಲ ಮೆಜರ್ಮೆಂಟೂ ಮನೇಲಿ ಟೀ ಕಾಫಿ ಕುಡಿಯೋ ಸಣ್ಣದಂಥ ಗ್ಲಾಸಲ್ಲೇ ತೊಗೊಂಡಿರೋದು. ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ಮತ್ತು ಇದಕ್ಕೆ 1/2 ಗ್ಲಾಸ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೇಕ್ಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನೂ ಬಳಸ್ತಾ ಇಲ್ಲ. ಓವನ್ ಇಲ್ಲದೇ ಈ ಕೇಕ್ ಮಾಡ್ಕೊಬಹುದು ಈಸಿಯಾಗಿ. ಹಾಲು, ಸಕ್ಕರೆ, ಎಣ್ಣೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡ ಮೇಲೆ ಈಗ 2 ಗ್ಲಾಸ್ ತೆಗೆದಿಟ್ಕೊಂಡಿದ್ವಿ ಮೈದಾ ಹಿಟ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೇಕ್ ಬ್ಯಾಟರಲ್ಲಿ ಯಾವುದೇ ಥರದ ಗಂಟುಗಳು ಆಗಬಾರ್ದು, ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಈ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನಿಮಗೇನಾದರೂ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೋಬೋದು. ಈ ಬ್ಯಾಟರ್ ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು, ಮೀಡಿಯಮಾಗಿ ನೋಡ್ಕೊಂಡು ಕಲಿಸ್ಕೊಂಡು ಇಟ್ಕೊಬೇಕು. ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಿಮ್ಗೇನಾದ್ರು ಗಟ್ಟಿ ಅನಿಸಿದ್ರೆ ಕಾಯಿಸಿ ತಣ್ಣಗಿರೋ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಬ್ಯಾಟರ್ ನೀಟಾಗಿ ಕೇಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಕೇಕ್ ಬ್ಯಾಟರ್ ರೆಡಿಯಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಈ ಥರ ಕ್ರೀಮಿ ಟೆಕ್ಸ್ಚರಾಗಿ ಬರುತ್ತೆ. ಮೇಲೆ ಎತ್ತಿದ್ರೆ ಕೆಳಕ್ಕೆ ನೀಟಾಗಿ ಬೀಳುತ್ತೆ. ಈಗ 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೇಕ್ ಬ್ಯಾಟರ್ಗೆ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಈನೋ ಪೌಡರ್ ತಗೋಬೇಕು. 10 ರೂಪಾಯಿ ಚಿಕ್ಕ ಪ್ಯಾಕೆಟ್ ಏನು ಬರುತ್ತೆ ಅದನ್ನು ತಗೊಂಡಿದ್ದೀನಿ, ಬ್ಲೂ ಕಲರ್ ಪ್ಯಾಕೆಟ್. ನಾವು ಮಾಡ್ತಿರೋ ಕೇಕ್ ಕ್ವಾಂಟಿಟಿಗೆ 1 ಈನೋ ಪೌಡ್ರು ಸಾಕಾಗುತ್ತೆ. ನೀವೇನಾದರೂ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀರಾ ಅಂತ ಅಂದರೆ ಇನ್ನೊಂದು ಈನೋ ಪ್ಯಾಕೆಟ್ ಹಾಕ್ಕೊಳ್ಳಿ. ಈನೋ ಹಾಕಿದ್ಮೇಲೆ ಉಳಿದಂಥ ಹಾಲು ಹಾಕ್ಕೊಬೇಕು. ಹಾಲು ಹಾಕಿದ ತಕ್ಷಣ ನೋಡಿ ಹೇಗೆ ಉಕ್ಕಿ ಬರ್ತಿದೆ ಅಂತ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಕುಕ್ಕರ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೈದಾ ಹಿಟ್ಟು ಹಾಕ್ಕೊಂಡು, ಅದಕ್ಕೆ ಈ ಮಿಶ್ರಣನೆಲ್ಲ ಹಾಕ್ಕೋಬೇಕು. ಈಗ ಸ್ಟವ್ ಆನ್ ಮಾಡಿಕೊಂಡು ಚಪಾತಿ ಅಥವಾ ದೋಸೆ ತವಾನ ಇಟ್ಕೊಂಡು ಅದು ಕಾಯಬೇಕು. ಕಾದ ನಂತರ ಆವಾಗಲೇ ಕುಕ್ಕರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇಟ್ಕೊಂಡು ವಿಜಲ್ ಹಾಕ್ತೇನೆ ಲಿಡ್ನ ಕ್ಲೋಸ್ ಮಾಡಿ 25 to 30 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅದು ಬೆಂದಿದೆಯೇ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಕಡ್ಡಿ ಹಾಕಿ ಚೆಕ್ ಮಾಡ್ಬೋದು. ಕಡ್ಡಿಗೆ ಅಂಟ್ಕೊಂಡ್ರೆ ಅದು ಇನ್ನೂ ಬೆಂದಿಲ್ಲ ಅಂತ, ಆ ಕಡ್ಡಿಗೆ ಏನು ಅಂಟಲಿಲ್ಲ ಅಂತಂದರೆ ಅದು ಬೆಂದಿದೆ ಅಂತ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಚಾಕು ತೊಗೊಂಡು ಈ ಥರ ಸೈಡಲ್ಲಿ ಬಿಡಿಸಿದ್ರೆ ಈ ಥರ ಬಡಿದ್ರೆ ಬರುತ್ತೆ. ಆದರೆ ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ವಿ. ಮೀಡಿಯಮ್ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಡಿ, ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಈ ಥರ ಕೇಕ್ ಆಗುತ್ತೆ. ಕೇಕ್ ತುಂಬಾ ರುಚಿಯಾಗಿ ಸ್ಪಾಂಜಿಯಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.